ಅಚ್ಚಿ ಸಾಕು ಬಿಡು. ಆಗಿಂತ ಕಾಲು ಹೊತ್ತಿದ್ಯಾ, ನಿನಗೂ ಕೈ ನೋವಾಗುತ್ತಲ್ವಾ? ಇಡು. ಸುಮ್ನಿರಮ್ಮ ನೀನು. ನಾನು ಬಂದಾಗ್ಲಿಲ್ಲ ನೋಡ್ತಾನೆ ಇದ್ದೀನಿ. ಒಳ್ಳೆ ಕಾಲಿಗೆ ಚಕ್ರ ಕಟ್ಕೊಂಡಂಗೆ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಓಡಾಡ್ತಾನೆ ಇದೆಯಾ. ನಿಂಗೇನ್ ಕಾಲು ನೋವೇನ್ ಬರಲ್ವಾ? ಸುಮ್ನೆ ಮಾಡಿಸ್ಕೊ, ಮಸಾಜ್ ಮಾಡ್ತಾ ಇದ್ದೀನಿ ನೋಡಿ. ಈ ತರ ಮಸಾಜ್ ಮಾಡ್ತಾ ಇದ್ರೆ ನಿಮ್ ಕಾಲ್ಗೂ ಜಾಸ್ತಿ ನೋವು ಬರಲ್ಲ, ರಾತ್ರಿ ನಿದ್ದೆನು ಸಾಕವಾಗಿ ಬರತ್ತ. ಆಯ್ತಪ್ಪ. ನಿಮ್ಮಿಬ್ರಿಗೂ ಪುಣ್ಯ ಬರ್ಲಿ. ಇಷ್ಟೊತ್ತಲ್ಲಿ ಅಮ್ಮನವರ ಪಾದಾರವಿಂದದ ಆಶೀರ್ವಾದ ಯಾಕಪ್ಪ? ಅಜಿತ್ ಮತ್ತೆ ಭೂಮಿನ ಪ್ಲಾನ್ ಮಾಡಿ ಒಂದೇ ರೂಮಿಗೆ ಸೇರ್ಸಿದ್ರಲ್ಲ, ಅದಕ್ಕೆ. ಪಾಪ ನಮ್ಮ ಅಜಿತ್ ಹೆಂಡತಿ ಜೊತೆ ಹಳ್ಳಿಲಿ ಆರಾಮ ಕಾಲ ಕಳೆಣ ಅಂತ ಬಂದ್ರೆ ನಮ್ಮ ನಾಟಕದಿಂದ ಅವನ್ ಪರ್ಸನಲ್ ಲೈಫ್ಗೆ ಕಲ್ಲು. ಅಲ್ಲ ಪಾಪ್ಸ್, ಅದನ್ನ ಮಾವ ಮತ್ತೆ ಸತ್ಯಣ್ಣ ಇಬ್ರು ಸೇರ್ಕೊಂಡು ಸರಿ ಮಾಡ್ಲಿಲ್ವಾ? ಈಗ ನೋಡಿ, ಅದಕ್ಕೆ ರೂಮಲ್ಲಿ ಅಣ್ಣನ್ ಜೊತೆ ಇದಾರೆ. ಆದ್ರೂ ನನಗೊಂದು ಅನುಮಾನ. ಏನಪ್ಪ? ಏನಿಲ್ಲ, ನಾವೇನೋ ಹರಸಾಹಸ ಮಾಡ್ಕೊಂಡು ಭೂಮಿನ ಎಲ್ರ ಕಣ್ ತಪ್ಸಿ ಅಜಿತನ್ ರೂಮ್ಗೆ ಅಟ್ಟಿಬಿಟ್ಟಿವಿ. ಆದರೆ ಈಗ ಅವಳು ಅಲ್ಲಿರ್ತಾಳೆಯೇ? ಹಿಂದೆ ಎಲ್ಲೋಗ್ತಾಳೋ? ಅಯ್ಯೋ, ನಿಮ್ಗೆಲ್ಲ ಗೊತ್ತಿಲ್ಲ, ನಾನು ಬಂದಾಗಿಂದ ಗಮನಿಸ್ತಾ ಇದ್ದೀನಿ ಅವಳನ್ನ. ಆದ್ರೆ ಅವಳು ಭೂಮಿ ಆಗಿಲ್ಲ. ಮತ್ತೆ ಪರಕಾಯ ಪ್ರವೇಶ ಸಂಗೀತಮ್ಮ. ಭೂಮಿ ಮನಸ್ವಿನಿಯಾಗಿ ಪರಕಾಯ ಪ್ರವೇಶ ಪಡ್ಕೊಂಡಿದ್ದಾಳೆ. ಅಯ್ಯೋ ರಾಮ, ಈಗೇನ್ ಮಾಡೋದು? ಈಗ ಅಕಸ್ಮಾತ್ ಅವಳು ಏನಾದ್ರು ಅಜಿತ್ ರೂಮ್ಗೆ ಹೋದ್ರೆ, ಈಗ ನಾನು ಭೂಮಿ ಅಲ್ಲ ಮನಸ್ವಿನಿ, ಯಾರಾದ್ರೂ ನನ್ನನ್ನ ನೋಡ್ಬಿಟ್ರೆ ಅಂತ ಅವಳ ಪುಸ್ತಕಂತ ಹೊರಗಡೆ ಬಂದ್ರೆ ಏನ್ ಮಾಡ್ತೀರಿ? ಹಾಗೆಲ್ಲ ಬರೋದಿಲ್ಲ ಸತ್ಯ. ಅಕಸ್ಮಾತ್ ಬಂದ್ರೆ ಅಂತ ಹೇಳ್ತೀನಿ. ಹೌದಲ್ವಾ? ಒಂದ್ ಕೆಲ್ಸ ನಾವಿಲ್ಲೇ ಕೂತಿರೋಣ. ಅಕಸ್ಮಾತ್ ಅವಳು ಏನಾದ್ರೂ ಅಪ್ಪಿ ತಪ್ಪಿ ಹೊರಗಡೆ ಬಂತು ಅಂದ್ರೆ ಅವಳ ದರದರ ಅಂತ ಎಳ್ಕೊಂಡೋಗಿ ಮತ್ತೆ ಅಜಿತ್ ರೂಮಲ್ಲಿ ಕೂಡಾಕೊಡೋಣ. ಏನಂತೀರಾ? ಅಯ್ಯೋ, ಏನಪ್ಪಾ ಮಾಡೋದೀಗ? ವಾಚ್ಮನ್ ಗಳ ತರ ಇಲ್ಲ ಕುತ್ಕೊಂಡ್ಬಿಟ್ಟಿದಾರೆ. ನಾನೇನಾದ್ರೂ ತಪ್ಸ್ಕೊಂಡ್ ಹೋಗಕ್ ನೋಡಿದ್ರೆ ಅಷ್ಟೇ, ಮುಗೀತು ನನ್ ಕತೆ. ಈಗ ಏನಪ್ಪಾ ಮಾಡಿದೆ ನಾನು? ಬೇರೆ ದಾರಿನೇ ಇಲ್ಲ. ಸಾಯಿಬ್ರ ಜೊತೆನೆ ಹೊತ್ಕಳಿಬೇಕೀಗ. ಹೇಗೋ ನಾಳೆ ಯಾವ್ ತೊಂದ್ರೆನೂ ಆಗದೆ ನನ್ ತಾಳಿ ದೋಷ ಪೂಜೆ ಒಂದಾಗ್ಬಿಟ್ರೆ ಸಾಕಪ್ಪ. ನಡ್ರಪ್ಪ, ನಿದ್ದೆ ಬರ್ತಿದೆ, ಹೋಗ್ ಮಂಕೋಣ. ಬೇಡ. ಅಕಸ್ಮಾತ್ ಏನಾದ್ರೂ ಭೂಮಿ ಅಜಿತ್ ರೂಮಿಂದ ಹೊರಗಡೆ ಬಂದ್ಬಿಟ್ರೆ ಅದು ಹೋಗ್ಲಿ. ಯಾರಾದ್ರೂ ಅಜಿತ್ ರೂಮ್ ಹತ್ರ ಹೋಗ್ಬಿಟ್ರೆ ಬೇಡ. ಸ್ವಲ್ಪ ಹೊತ್ತು ಇಲ್ಲೇ ಎಲ್ರು ಕಾಯೋಣ, ನೋಡೋಣ. ಸ್ವಲ್ಪ ಇಲ್ಲೇ ಕುತ್ಕೊಳ್ರಿ. ಯಾರೋ ಗೀಚಿ ಹೋದ ಹಾಡು ಹಳೆಯ ಬರ. ಏನ್ ಮೇಡಮ್, ಒಗ್ಗಿದ್ ಸ್ಪೀಡಲ್ಲಿ ಹಂಗೆ ವಾಪಸ್ ಬಂದ್ಬಿಟ್ರಲ್ಲ? ದಾರಿಲಿ ಬೆಕ್ಕಿನ ಆಟ ಬಂತ? ಬೆಕ್ಕೇನು ನಿಮ್ ಹಿಡಿತದ? ಏನ್ ಗುಣಗುಣ ಅಂದಿದ್ಯಾ ಮಲ್ಗೋ ಟೈಮಲ್ಲಿ? ಸಾಹೇಬ್ರೆ, ನಾನ್ ನಿಮ್ಗೆ ಹಾಲ್ ಕೊಟ್ನಲ್ಲ, ಹಾಲ್ ಕುಡ್ದಾಗಿದ್ರೆ ಆ ಲೋಟ ತಗೊಂಡ್ ಹೋಗೋಣ. ಅಪ್ಸರೆ ನೀವ್ ಇಷ್ಟೊಂದ್ ಸತಿ ಹೇಳಿದ್ರೆ ಇವತ್ ರಾತ್ರಿ ಇಲ್ಲೇ ಮಲ್ಕೊಂಡ್ಬಿಡ್ತೀಯಾ? ಅಂದ್ರೆ ಸಾಹೇಬ್ರೆ ಅಲ್ಲಿ ಒಂದ್ ಕೋಣೆ ಬಂದ ತಕ್ಷಣ ಯಾರ್ ಮನೆ ಯಾವ್ ರೂಮು ಏನು ನೋಡ್ದೆ ನಿಮ್ ವಿಕೃತ ಮನ್ಸು ಜಾಗೃತ ಆಗ್ಬಿಡ್ತಲ್ಲ. ಛೇ, ನಾನ್ ನಿಮ್ಮಿಂದ ಅಪೇಕ್ಷಿಸ್ತಿರ್ಲಿಲ್ಲ. ನಿನ್ ಮಾನಸಿಕ ಹತ್ರ ಆಡ್ಬೇಡ ನೀನು. ನೋಡು, ನಾನ್ ಏನೋ ಬೈ ಮಿಸ್ಟೇಕ್ ಹತ್ರ ಎಲ್ಲ ಮಾತಾಡ್ಬಿಟ್ಟೆ ಅಷ್ಟೇ. ನೀನು ಫಸ್ಟ್ ನೀನು ಎದ್ದು ಕಳ್ಸ್ಕೊಂಡು ನೀನ್ ರೂಮಿಂದ ಹೋಗು ಅಂತ ಮರ್ಯಾದೆಗೆ ಹೇಳಿದೆ. ಸಾಹೇಬ್ರೆ, ಹತ್ರ ಬರ್ತಿದ್ಯಾ ಏನು? ಅದೇನಾಯ್ತು ಅಂದ್ರೆ, ನಾನ್ ನಿಮ್ಗೆ ಹಾಲ್ ಕೊಟ್ನಾ, ಹಾಲ್ ಕೊಟ್ಟು ಆಚೆ ಹೋದ್ನಾ, ಅಲ್ಲಿ ಮನೆಯವ್ರೆಲ್ಲ ಕುತ್ಕೊಂಡ್ ಮಾತಾಡ್ತಾ ಇದ್ರು. ಒಂದ್ ವೇಳೆ ನಾನ್ ಏನಾದ್ರು ರೂಮ್ ಬಿಟ್ಟು ಆಚೆ ಹೋದ್ರೆ ಅತ್ತೆ ಕೈ ಹಿಡ್ಕೊಂಡು ದರ ಅಂತ ಕರ್ಕೊಂಡ್ಬಂದು ಇಲ್ಲಿ ಬಿಸಾಕ್ಬಿಡ್ತಾರ. ಆ ಸ್ಪೀಡಲ್ಲಿ ಬಂದು ಲಾಕ್ ಹಾಕಿ. ನೀನ್ ಲಾಕ್ ಹಾಕೊಂಡೆ ನನ್ ಬೆರಳೆಲ್ಲ ಮುರಿದಾಗ್ತಿದ್ಯಾ ಅನ್ಸುತ್ತೆ. ನೋಡು, ನೀನ್ ಭಯಂಕರ ನಾಟಕ ಮಾಡ್ತೀಯ ಅನಿಸ್ತದೆ. ನೀನೇನಾದ್ರು ಭೂಮಿಯಾಗಿ ರೂಮ್ ಒಳಗಡೆ ಬಂದಿತ್ತು ಅಂತ ಹೇಳಿದ್ರೆ ಬ್ಲಾಂಕೆಟ್ ಮೇಲೆ ಹೂವನ ಬೆಡ್ ಮೇಲೆ ಹಾಕ್ಬಿಟ್ಟು ನಿನ್ನ ವೆಲ್ಕಮ್ ಮಾಡ್ತಿದ್ದೆ. ಆದ್ರೆ ನೀನ ಬಂದಿರೋದು ಮನಸ್ವಿನಿಯಾಗಿ ನಿನ್ನ ರೂಮ್ ಒಳಗಡೆ ಬಿಟ್ಕೊಂಡಿರೋದೇ ದೊಡ್ಡ ವಿಷಯ. ನೀನ್ ಅಂತದ್ರಲ್ಲಿ ಬೆಡ್ ಮೇಲೆ ಅದು ನನ್ ಪಕ್ಕ ಬಂದ್ ಕೂತಿದ್ಯಾ ಅಂತ ಹೇಳಿದ್ರೆ ನೋ ವೇ, ಚಾನ್ಸೇ ಇಲ್ಲ. ಶಿವ ಚಾನ್ಸ್ ಇದೆ, ಬನ್ನಿ ಸಾಹೇಬ್ರೆ. ಸಾಹೇಬ್ರೆ, ಇವತ್ತೊಂದೇ ಒಂದ್ ದಿವಸ ಅವಕಾಶ ಮಾಡ್ಕೊಳ್ಳಿ ಹೇಳೋದಕ್ಕೆ. ಪ್ಲೀಸ್. ನೋಡು, ದಿಮ್ ತಗೊಂಡ್ರು ಅಲ್ಲೆಲ್ಲಾರು ಮೂಲೆಯಲ್ಲಿ ಹೋಗ್ಬೇಕು. ಏನ್ ನಾನು ಮೂಲೆಯಲ್ಲಿ ಯಾಕೆ ಸಾಹೇಬ್ರೆ? ಯಾಕೆ ನಾನ್ ಮೂಲೆಯಲ್ಲಿ ಮಲ್ಕೋಬೇಕು? ಈ ರೂಮಲ್ಲಿ ನಿಮ್ಗೆ ಎಷ್ಟ್ ಹಕ್ಕಿದ್ಯೋ ನನಗೂ ಅಷ್ಟೇ ಹಕ್ಕಿದೆ. ಹೋಗಿ ಮಲ್ಕೋ ಎಲ್ಲಾರು ಒಂದ್ ಮೂಲೆಯಲ್ಲಿ ಅಂತ ಹೇಳಿದ ತಕ್ಷಣ ನಿಂಗೆ ಸೊಕ್ಕು ಹಕ್ಕು ಎಲ್ಲ ಒಟ್ಟೊಟ್ಟಿಗೆ ಬರ್ತಾ ಇದೆ. ಈ ಮನೇಲಿ ಹಕ್ಕು ಬಗ್ಗೆ ಮಾತಾಡೋದಕ್ಕೆ ಒಬ್ರು ರೈಟ್ ಪರ್ಸನ್ ಇದಾರೆ, ಅವ್ರನ್ನ ಇಲ್ಲಿ ಕರಿತೀನಿ. ಆಗ ನಿಂಗೆ ಗೊತ್ತಾಗುತ್ತೆ ಹಕ್ಕು. ನಿಂಗೆ ನಿಮ್ ರೂಮಲ್ಲಿ ಒಬ್ನೇ ಇದೀನಿ ಅನ್ಬಿಟ್ಟು ನನ್ ಮೇಲೆ ಕೈ ಹಾಕ್ತಿದ್ಯಾ? ಅಲ್ಲ, ಬಾಯಿ ಮೇಲೆ ಕೈ ಹಾಕ್ತಿದ್ಯಾ ನೀನು? ಸಾಹೇಬ್ರೆ, ತುಂಬಾ ಸತಾಯಿಸ್ತಾ ಇದೀರ ಸಾಹೇಬ್ರೆ. ನಿಮ್ ಕಾಲ್ ಹಿಡ್ಕೊಂಡ್ ಬೇಡ್ಕೊಂಡ್ಬಿಡ್ತೀನಿ, ದಯವಿಟ್ಟು ಇಲ್ಲಿ ಮಲ್ಕೊಳಕ್ ಅವಕಾಶ ಮಾಡ್ಕೊಡಿ ಸಾಹೇಬ್ರೆ. ಮಂಡ್ಯ ಮನೇಲಿ ಮಲ್ಕೋತಾ ಇರ್ತಾರ, ನಿಮ್ ಪಡನಿ ನನ್ ಪಡನಿ ಹಂಗ್ ಮಲ್ಕೊಂಬಿಡ ಪ್ಲೀಸ್. ಇಷ್ಟೊಂದು ಫೋರ್ಸ್ ಮಾಡ್ತಿದ್ಯಲ್ಲ, ಸರಿ ಮಲ್ಕೊ. ಥ್ಯಾಂಕ್ಸ್ ಸಾಹೇಬ್ರೆ, ನೀವು ಮಲ್ಕೊಬಿಡಿ. ಅಯ್ಯೋ, ತಪ್ಪಾಗೋಯ್ತೆ. ನಾನೇನು ಮಾಡಿಲ್ಲ, ನೋಡಿ ಎಷ್ಟು ದೂರ ಇದೀನಿ. ಬಾಯ್, ನಾನ್ ಅದನ್ನ ಹೇಳ್ತಾ ಇರೋದು. ಮತ್ತೆ ಆ ಮನೇಲಿ ನಮ್ಮಿಬ್ರು ಮಧ್ಯೆ ಗೋಡೆ ಕಟ್ಟಿಸ್ತಿದ್ದೀರಾ? ಹೋಗಿ ಆ ನಿಂಗವನ್ನ ಕೇಳಿದ್ರೆ ಕಟ್ಟಿಸ್ತಿದ್ದೀರಾ? ಹೋಗಿ ಆ ನಿಂಗವನ್ನ ಕೇಳಿದ್ರೆ ನಿನ್ನ ನೋಡಿದಿರ ತುಂಬಾ ಮಿಸ್ ಮಾಡ್ಕೊಂತಾನೆ. ಈಗ ನಿನ್ ಖುಷಿಯಾಗಿದೆಯಲ್ಲ, ಸಂತೋಷವಾಗಿದೆಯಲ್ಲ, ಇದೇ ಮಾತಾಡ. ಈ ಸಂತೋಷ ಎಲ್ಲ ಈ ಮನೇಲಿ ಮಾತ್ರನಾ? ನನ್ನ ಮನೆಗೆ ಹೋದ್ಮೇಲೆ
ಇವ್ರನ್ನ ಬಿಟ್ಟು ಹುಟ್ಟೋಗ್ಬಿಡ್ಬೇಕಾ? ದಯವಿಟ್ಟು ಮನೆ ಬಿಟ್ಟು ಮಾತ್ರ ಹೋಗ್ಬೇಡ ಭೂಮಿ. ಅಂತ ನಿರ್ಧಾರ ಮಾಡ್ಬೇಡ. ನಿನ್ನ ಬಿಟ್ಟು ಬದುಕೋ ಶಕ್ತಿ ಇಲ್ಲ ನನ್ಗೆ. 4 ಕಾರು ಯಾಕೆ ಅಲಾರಾಮ್ ಹೊಟ್ಟಿದ್ಯಾ? ಅದು ಸಾಯ್ಬ್ರೆ, ನಾನು ಆ ಮನೇಲಿ ಇರುವಾಗ ಇಷ್ಟೊಕ್ಕೆ ಎದ್ದೇಳ್ತಿದ್ನಲ್ಲ. ಆ ಮನೇಲಿ ಅಂದ್ರೆ ಎಲ್ರ ಜವಾಬ್ದಾರಿಗೂ ನೀನೇ ತಗೊಂಡಿದ್ದೆ. ಇಡೀ ಮನೆ ಜವಾಬ್ದಾರಿ ತಗೊಂಡಿದ್ದೆ. ಅದ್ರ ಜೊತೆ ಆ ಇಡೀ ಕೆಲ್ಸಕ್ಕೆ ಹೋಗ್ತಾ ಇದ್ದೆ, ಬೇಗ ಎದ್ದೋಳ್ತಾ ಇದ್ದೆ. ಆದ್ರೆ ಇನ್ನು ಇಷ್ಟು ಬೇಗ ಇದೇನ್ ಮಾಡ್ತೀಯ ನೀನು? ಸಾಹೇಬ್ರೆ, ಅದು ಅಭ್ಯಾಸ ಆಗೋಗಿದೆ. ನೀವ್ ಯಾಕಿದ್ರಿ? ಬನ್ನಿ, ನೀವು ಮಲ್ಕೊಳ್ಳಿ. ನಾನು ಇನ್ನ ದೇವ್ರ ಪೂಜೆ ಮಾಡ್ಬೇಕು, ಸ್ನಾನ ಮಾಡಿ ಟೀ ಕಾಫಿ ಎಲ್ಲ ಮಾಡ್ಬೇಕು. ನಾನು ಹೊರಡ್ತೀನಿ, ನೀವು ಮಲ್ಕೊಳ್ಳಿ. ಸಾಹೇಬ್ರೆ, ನೀನ್ ಎಲ್ಲಿರ್ತೀಯೋ ಅದನ್ನ ನಿನ್ ಮನೆ ಮಾಡ್ಕೊಂಡ್ ಬರ್ತೀಯಲ್ಲ, ಇಡೀ ಮನೆಯವ್ರನ್ನ ಆವರಿಸ್ಕೊಂಡ್ಬಿಡ್ತೀಯ. ಇದಕ್ಕೆಲ್ಲ ಈ ಮನೆಯವ್ರ ಒಳ್ಳೆತನನೇ ಕಾರಣ ಸಾಹೇಬ್ರೆ. ನಿಂಗವಜ್ಜಿ ನಮ್ಗೆ ಏನ್ ಕೆಲ್ಸ ಬೇಕಾದ್ರೂ ಮಾಡ್ಬೋದು, ಎಲ್ ಬೇಕಾದ್ರೂ ಓಡಾಡ್ಬೋದು ಅನ್ನೋ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಅವ್ರು ನನ್ನ ತುಂಬಾ ಪ್ರೀತಿಯಿಂದ ನೋಡ್ಕೋತಾರೆ ಸಾಹೇಬ್ರೆ. ನಂಗೆ ಒಂದ್ ಚಾನ್ಸ್ ಸಿಕ್ಕಿದ್ರೆ ಇಲ್ಲೇ ಪರ್ಮನೆಂಟ್ ಆಗಿ ಇದ್ಬಿಡ್ತೀನಿ. ನಾವೆಲ್ಲ ಭಜನೆ ಮಾಡೋದ? ಐ ಮೀನ್ ಟು ಸೇ, ನಮ್ಮನೇಲಿ ನಿಂಗೆ ಸ್ವಾತಂತ್ರ್ಯ ಇಲ್ವಾ ಅಂತ. ಸ್ವಾತಂತ್ರ್ಯ ಇದೆ, ಆದ್ರೆ ನಿಮ್ ಪ್ರೀತಿ ಇನ್ನೂ ಸಿಕ್ಕಿರ್ಲಿಲ್ಲ ಸಾಹೇಬ್ರೆ. ಭೂಮಿ, ಓಯ್. ಹೇಳಿ ಮಯೂರಿ ಅವ್ರೆ, ಇನ್ನೊಂದ್ ಸ್ವಲ್ಪ ಹೊತ್ತು ನಾನ್ ರೆಡಿ ಆಗ್ಬಿಡ್ತೀನಿ, ನೀವು ರೆಡಿ ಆಗಿ. ಅಲ್ಲ, ನೀನ್ ದೇವ್ರ ಪೂಜೆ ಮಾಡೋದಕ್ಕೆ ಮಯೂರಿ ಯಾಕೆ ರೆಡಿ ಆಗ್ಬೇಕು? ಅದು ಸಾಹೇಬ್ರೆ, ನಾನ್ ಪೂಜೆ ಮಾಡಿದ್ರೆ ಅವಳು ಗಂಟೆ ಬಾರಿಸ್ತಾಳೆ. ಕೇಳದ್ ನೋಡಿ, ನಮ್ ಹೆಣ್ಮಕ್ಳದ್ 1000 ಕೆಲಸ ಇರುತ್ತೆ. ನಿಮ್ಗೆ ಯಾಕದಿಲ್ಲ? ನೀವ್ ಮಲ್ಕೊಳ್ಳಂಗಿದೆ ಮಲ್ಕೊಳ್ಳಿಲ್ಲ, ನೀವು ಎದ್ ರೆಡಿ ಆಗಿ. ಈ ಭೂಮಿ ಎಲ್ಲ ಹಾಳಾಗೋದು ಮಾಮ್. ಅಲ್ಲ, ವ್ರತ ಎಲ್ಲಾರು ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಲಾ? ಚಾನ್ಸೇ ಇಲ್ಲ. ಭೂಮಿ ಒಂದ್ಸಲ ಫಿಕ್ಸ್ ಆದ್ರೆ ಅದನ್ನ ನಾಡೇ ತೀರ್ತಾಳೆ. ಸ್ವಲ್ಪ ತಿಳಿ ನೋಡೋಣ. ಮಯೂರಿ, ಯಾರು ಬಂದ? ಓಹ್ ಏನಪ್ಪಾ, ಸೀರೆ ಎಲ್ಲ ಉಟ್ಕೊಂಡ್ಬಿಟ್ಟಿದ್ಯಾ? ಅದು ದೇವಸ್ಥಾನಕ್ ಹೋಗ್ತಾ ಇದೀವಲ್ಲ, ವ್ರತ ಬೇರೆ ಮಾಡ್ತಾ ಇದೀನಿ. ಸೀರೆ ಉಟ್ಕೊಂಡ್ರೇನೆ ಸರಿ ಅಂತ ಅನಿಸ್ತು. ನಾ ಹೇಳಿಲ್ಲ. ಸರಿ, ನಾವ್ ಇಲ್ಲೇ ಮಾತಾಡ್ಕೊಂಡ್ ನಿಂತ್ಕೊಂಡು ತಡ ಮಾಡ್ಕೊಳ್ಳೋದ್ ಬೇಡ. ಯಾರಾದ್ರೂ ನೋಡೋಕ್ಕಿಂತ ಮುಂಚೆ ನಾವ್ ದೇವಸ್ಥಾನಕ್ಕೆ ಹೊರಡೋಣ. ಕುಕ್ಕು. ಆಯ್ತಾ? ಅವಳ ಬಾಗಿಲು ಮುಂದೆ ಬಾ. ನಮಸ್ತೆ ಗುರುಗಳೇ. ನಮಸ್ತೆ. ನಮಸ್ತೆ. ನಮಸ್ತೆ ಅಮ್ಮ, ಬನ್ನಿ, ನಿಮ್ಗೋಕೆ ಕಾಯ್ತಿದೆ, ಹೊರಡೋಣ. ಮಾಮ್, ಅವ್ರು ಹುಟ್ಟೋಗ್ತಾ ಇದಾರೆ ಮಾಮ್. ಆ ಪಾಮಿ ಐ ಮೀನ್ ಆ ಸ್ನೇಕ್ ಎಲ್ಲಿದೆ? ಸ್ನೇಕು ಆನ್ ದಿ ವೇ ಇದೆ. ಈ ಬಾ ಬೇಗ. ದೇವ್ರೆ, ನಮ್ ಸಾಹೇಬ್ರಿಗೆ ಬಂದಿರೋ ಕಂಟಕನ ದೂರ ಮಾಡು. ನಮ್ ತಾಳಿ ದೋಷನೂ ಪರಿಹಾರ ಮಾಡಪ್ಪ. ನನ್ ಗಂಡನಿಗೆ ದೀರ್ಘಾಯಸ್ಸು, ಆರೋಗ್ಯ ಕೊಡು. ಇದಕ್ಕಿಂತ ಹೆಚ್ಚಾಗಿ ನನ್ಗೆ ನೀನು ಬೇಡಪ್ಪ. ಹಳ್ಳಿನೇ ಇಷ್ಟೊಂದು ಲಕ ಅಂತ ಹೊಡಿತಿದ್ರಲ್ಲ, ಯಾಕೆ ರಾತ್ರಿ ನಿದ್ದೆ ಮಾಡಿ ಕಣ್ಣು ಉದ್ಕೊಂಡಿದ್ದೀರಾ? ರಾತ್ರಿ ಮಲಗದ್ ಲೇಟ್ ಆಯ್ತು ಅಷ್ಟೇ. ಲೇಟ್ ಆಯ್ತಂತೆ ಸತ್ಯಣ್ಣ. ಏನು ಲೇಟ್ ಆಯ್ತು ಸತ್ಯಣ್ಣ ಅಂತ ರಾಗ ಹಿಡಿತಾಗೆ. ಅದು ಈ ನಂಗೇನು ಗೊತ್ತಿಲ್ಲ. ನನ್ ಸಣ್ಣ ಹುಡ್ಗ ಅಲ್ವಾ, ನಂಗ್ ಮದ್ವೆ ಬೇರೆ ಆಗಿಲ್ಲ, ಸೊ ನಂಗೆ ಲೋಕಜ್ಞಾನ ಏನು ಇಲ್ಲ. ಲೋಕ ಜ್ಞಾನ ಏನೂ ಇಲ್ಲ. ತಾವು ಒಂಚೂರು ಇಲ್ಲಿಗೆ ಬರ್ತೀರಾ ಅಂದೆ. ಆ ಬುದ್ಧಂಗೆ ಮರದ ಕೆಳಗಡೆ ಕುತ್ಕೊಂಡು ಜ್ಞಾನೋದಯ ಆಯ್ತು, ಆದ್ರೆ ನಿನಗೆ ಹೋಗ್ ಬರ್ತೀನಿ. ನಿಮ್ಮಿಬ್ರಿಗೂ ಅರ್ಥ ಆಗಿಲ್ಲ ಏನು ಅಂತ. ಅರ್ಥ ಆಗಿಲ್ಲ ಅಲ್ವಾ? ಬಿಟ್ಬಿಡು ಅಣ್ಣ. ಕಿವಿಯಿಂದ ಬ್ಲಡ್ ಇಸ್ ಗೋಯಿಂಗ್ ಟು ಕಮ್ ಸೂನ್. ಪೊಲೀಸ್ ಕೈ ಬರೋ ನಿಂದ ಬಿಟ್ಬಿಡು. ಏ ಅಜಿತಾ, ಎಲ್ಲೋ ಬೆಳಗಿಂದ ನಿಂಗೆ ಹೆಂಡತಿ ಕಾಣಿಸ್ತಾನೆ ಇಲ್ಲ? ಕಾಣಿಸ್ತಿಲ್ವಾ? ಅಲ್ಲ, ಬೆಳಿಗ್ಗೆನೆ ಎದ್ದು ದೇವ್ರ ಪೂಜೆ ಮಾಡ್ಬೇಕಂತ ಹೋದ್ಲು. ಹೌದಾ? ಏಯ್, ನೋ ಕಾಮನ್ ಸೆನ್ಸ್, ಹೆಲ್ಪ್ ಮೀ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಎಲ್ಲೋಣ? ಅದೇ ಯಾರು? ನೀವ್ ಹೆಂಡತಿ ಭೂಮಿಕನೋ? ಅವಳು ಭೂಮಿ ಇಲ್ಲಿಗೆ ಬಂದಿಲ್ಲ. ಅದಿ ನಮ್ಮನೇಲಿ ಇರೋದು. ಅಯ್ಯ, ಮತ್ತೆ ನಿಮ್ಮ ಅಮ್ಮನ ಹತ್ರ ಯಾರ ಬಗ್ಗೆ ಹೇಳ್ತಿದ್ದೆ? ನನ್ನ ಹೆಂಡತಿ ಬಗ್ಗೆನೆ ಅಲ್ವಮ್ಮ? ನನ್ ಹೆಂಡತಿ ಬಗ್ಗೆ. ಆದ್ರೆ ಅವಳು ಇಲ್ಲಿಗೆ ಬಂದಿಲ್ಲ, ನಮ್ಮನೇಲೇ ಇದ್ದಾಳೆ. ಆಕ್ಚುಲಿ ಏನಂತ ಹೇಳಿದ್ರೆ, ಮನೇಲಿ ಪೂಜೆ ಮಾಡ್ತಿದ್ಲು. ಪೂಜೆ ಮಾಡ್ಬಿಟ್ಟು ತುಳಸಿ ಗಿಡದ ಹತ್ರ ಹೋಗ್ಬಿಟ್ಟು ರೌಂಡ್ ಹೊಡಿತಾ ಇದ್ಲು. ಅವಾಗ ನಮ್ ಬ್ರಹ್ಮರಾಮ ಅಜ್ಜಿ ಎಲ್ಲಿ ಅಂತ ಕೇಳಿದ್ರು. ನಾನು ಅದಕ್ಕೆ ಹಿಂಗ್ ಆಯ್ತು ಅಂತ ನಮ್ಮ ಅಮ್ಮಂಗೆ ಹೇಳ್ತಾ ಇದ್ದೆ. ಆದ್ರೆ ಆ ಗ್ಯಾಪ್ ಅಲ್ಲಿ ನೀವು ಸಡನ್ ಆಗಿ ಪಟ್ಟಂತ ಎಂಟ್ರಿ ಕೊಟ್ಟು ಬರ್ಲಿಲ್ವಾ ಹಾಗಾದ್ರೆ? ನಾನು ಮಿಸ್ ಮಾಡ್ಕೋತಾ ಇದೀನಿ. ಡೋಂಟ್ ವರಿ ಮೈ ಬಾಯ್, ಆದಷ್ಟು ಬೇಗ ಕರ್ಸೋಣ. ಪ್ರಾಬಬ್ಲಿ ಕಿತ್ಲಲ್ಲಿ ಬಟ್ಟೆಗಳನ್ನ ಒಣಗಾಕ್ತಾ ಇರ್ಬೇಕು, ಅಥವಾ ಗಿಡಗಳಿಗೆ ನೀರ್ ಹಾಕ್ತಾ ಇರ್ಬೇಕು. ನನ್ನ ಮಗಳು ಮತ್ತೆ ಮನಸ್ವಿನಿ ಇಬ್ರು ಮನೇಲಿ ಕಾಣಿಸ್ತಾ ಇಲ್ಲ. ಮಾತಾಡ್ಕೊಂಡು ಎಲ್ಲ ಊರ್ ಸುತ್ತಕ್ ಹೋಗಿರ್ಬೇಕು. ಹೋಗ್ಲಿ ಬಿಡೆ, ಮುಂಜಾನೆ ಹೊತ್ತು ನಮ್ಮೂರು ಸ್ವರ್ಗ ದೇವ ಲೋಕ ತರ ಕಾಣಿಸ್ತಾ ಇರುತ್ತೆ. ಹೋಗ್ಲಿ ಬಿಡು. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ನಾಗ ಪ್ರಚೋದಯಾತ್. ಅಮ್ಮ, ನೀರ್ ತಗೊಳ್ಳಿ, ಸ್ವಾಮಿಗೆ ಜಲಾಭಿಷೇಕ ಮಾಡಿ. ನೋಡಮ್ಮ, ನಿನ್ ಗಂಡನ್ನ ಶ್ರೇಯಸ್ಸರ ಬೇಯಿಸಿ ಅವ್ರು ಒಳ್ಳೇದಾಗ್ಲಿ ಅಂತ ಅರ್ಕೆ ಮಾಡ್ಕೊಂಡು ನಾಗ ಸುಬ್ರಹ್ಮಣ್ಯ ಸ್ವಾಮಿ ಅಣ್ಣನ ಪ್ರದಕ್ಷಿಣೆ ಮಾಡಿ ನಂತರ ಉಚ್ಚ ಪೂಜೆ ಮಾಡೋಣ. ಏ ಅಜಿತಾ, ಭೂಮಿಗೆ ಫೋನ್ ಮಾಡ್ತಿದ್ಯಲ್ಲೋ? ಅವ್ರ ಫೋನ್ ಇಲ್ಲೇ ಬಿಟ್ಟು ಹೋಗಿದ್ದಾರೆ. ಇರುವ ನಿಮಿಷ ಮಯೂರಿಗೆ ಫೋನ್ ಮಾಡ್ತೀನಿ. ಹಲೋ ಅತ್ತೆ. ಹಲೋ ಮಯೂರಿ, ನೀನು ಮತ್ತೆ ಅವಳು ಎಲ್ಲಿದ್ದೀರಿ? ಬೆಳಗ್ಗೆಯಿಂದ ಪತ್ತೇನೇ ಇಲ್ಲ ಇಬ್ರುನು. ಅಲ್ಲ ಸುಂದರಿ, ಎಲ್ಲಿದ್ದೀರಾ?